10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ 3 ಬಾಲಕರು ನಾಪತ್ತೆಯಾಗಿಬಿಟ್ಟಿದ್ದಾರೆ. ಹಾಸನದ ಆದರವಳ್ಳಿಯಲ್ಲಿ ಘಟನೆ ನಡೆದಿದೆ. ನಿನ್ನೆ ಮಧ್ಯವಾರ್ಷಿಕ ಪರೀಕ್ಷೆ ಇದ್ದ ಕಾರಣ ಮನೆಯಿಂದ ಮಕ್ಕಳು ಶಾಲೆಗೆ ಅಂತೇಳಿ ಹೊರಟಿದ್ದಾರೆ. ಆದರೆ 3 ವಿದ್ಯಾರ್ಥಿಗಳು ಶಾಲೆಗೂ ಹೋಗದೆ ಮನೆಗೂ ಬಾರದೆ ಎಸ್ಕೇಪ್ ಆಗಿದ್ದಾರೆ. ನಾಪತ್ತೆಯಾಗಿರುವಂತಹ ಶರತ್, ಧನಂಜಯ್ ಹಾಗೂ ಮುರಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಪೋಷಕರಲ್ಲಿ ಆತಂಕ ಹೆಚ್ಚಾಗಿದ್ದು ಮಕ್ಕಳನ್ನ ಹುಡುಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ 2 ಬಾಲಕರು ದಿಢೀರ್ ನಾಪತ್ತೆಯಾಗಿದ್ದಾರೆ. ಜಯನಗರ 3ನೇ ಹಂತದ ನಿವಾಸಿಗಳಾದ ಪ್ರವೀಣ್ ಹಾಗೂ ರವಿ ನಾಪತ್ತೆಯಾಗಿದ್ದಾರೆ. ಕಳೆದ ಶನಿವಾರದಿಂದ 2 ಕೂಡ ನಾಪತ್ತೆಯಾಗಿದ್ದು, ವಿದ್ಯಾಶ್ರೀ ಹಾಗೂ ಮಹೇಶ್ ದಂಪತಿಯ ಪುತ್ರ ಪ್ರವೀಣ್ ಜಯನಗರದ ಎಂಇಎಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ರವಿ ಬಂದ ಬಾಲಕ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಒಟ್ಟಿಗೆ ಆಟವಾಡ್ತಿದ್ದ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಪುತ್ರ ಪ್ರವೀಣ್ಗಾಗಿ ಹೆತ್ತವರು ದೇವರ ಮೊರೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಮಲೆ ಬಹದೇಶ್ವರ ಬೆಟ್ಟಕ್ಕೆ ತೆರಳಿರುವಂತಹ ಪ್ರವೀಣ್ ಪೋಷಕರು ಮಗ ಆದಷ್ಟು ಬೇಗ ಸಿಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇತ್ತ ತಿಲಕ್ ನಗರ ಪೊಲೀಸರು ಕೂಡ ಬಾಲಕನ ಪತ್ತೆಗಾಗಿ ತಲಾಶ್ ಮಾಡ್ತಾ ಇದ್ದಾರೆ. ನಮ್ಮ ಮಗ ಎಲ್ಲೇ ಇದ್ರೂ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ಪೋಷಕರು ಮಕ್ಕಳಿಗಾಗಿ ದಾರಿ ಕಾಯ್ತಾ ಇದ್ದಾರೆ. ನಾಪತ್ತೆಯಾಗಿರುವ ಪ್ರವೀಣ್ ಅಜ್ಜಿ ಶಿವಮ್ಮ ಮಾತನಾಡಿ, ಪ್ರವೀಣ್ಗೆ ಹುಷಾರಿಲ್ಲ ಅಂತ ಅವನು ಶಾಲೆಗೆ ಹೋಗಿರಲಿಲ್ಲ. ರವಿ ಶಾಲೆಗೆ ಹೋಗಿ ವಾಪಸ್ ಬಂದಿದ್ದ. ಬಳಿಕ 2 ಕೂಡ ಅಂಗಡಿಗೆ ಹೋಗಿ ಪ್ರಾಜೆಕ್ಟ್ಗೆ ಬೇಕಾಗಿದ್ದ ಐಟಮ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ರು. ಆಮೇಲೆ ಮನೆಯಿಂದ 2 ಕೂಡ ಹೊರಕ್ಕೆ ಹೋಗಿದ್ದಾರೆ. 10 ನಿಮಿಷದಲ್ಲಿ ಬಸ್ ನಿಲ್ದಾಣದ ಬಳಿ ತೆರಳಿದ್ದಾರೆ. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂತ ಹೇಳಿದ್ರು. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಖಾಸಗಿ ಹಣಕಾಸು ಸಂಸ್ಥೆಗಳ ಕಿರುಕುಳಕ್ಕೆ ಕುಟುಂಬವೊಂದು ಊರು ಬಿಟ್ಟ ಘಟನೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ನಡೆದಿದೆ. ಇಲ್ಲಿನ ಮೀನುಕೊಲ್ಲಿ ಹಾಡಿಯ ನಿವಾಸಿಗಳಾದ ಮಣಿ ಹಾಗೂ ಸಾವಿತ್ರಿ ಕುಟುಂಬ ಖಾಸಗಿ ಹಣಕಾಸು ಸಂಸ್ಥೆಗಳ ಕಾಟವನ್ನು ತಪ್ಪಿಸಿಕೊಳ್ಳೋದಕ್ಕೆ ಕಾಫಿ ತೋಟದಲ್ಲೇ ಕಾಲವನ್ನು ಕಳೀತಾ ಇದೆ. ಬೆಳಗ್ಗೆ ಬೇಗ ಮನೆ ಬಿಟ್ಟು ಸಂಜೆವರೆಗೂ ಕಾಫಿ ತೋಟದಲ್ಲೇ ಇದ್ದು ರಾತ್ರಿ 10 ಗಂಟೆ ಸಮಯಕ್ಕೆ ಮನೆಗೆ ವಾಪಸ್ಸಾಗ್ತಾ ಇದ್ದಾರೆ. ಖಾಸಗಿ ಹಣಕಾಸು ಸಂಸ್ಥೆಗಳಿಂದ 20,000ದಿಂದ 1 ಲಕ್ಷದವರೆಗೂ ಸಾಲ ತಗೊಂಡಿವೆ. ಈ ಕುಟುಂಬಗಳು ಪ್ರತಿ ವಾರ ಸ್ವಲ್ಪ ಹಣ ಕಟ್ತಾ ಇದ್ರು ಕೂಡ ಮನೆ ಬಳಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಹೀಗಾಗಿ ಕಾಫಿ ತೋಟದಲ್ಲೇ ಸಂಜೆವರೆಗೂ ಇದ್ದು ನಂತರ ಮನೆಗೆ ಬರ್ತಾ ಇದ್ದೀವಿ ಅಂತ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 3 ಮನೆಗಳ ಬೀಗ ಒಡೆದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ 1 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೌದಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಕರಿಯಪ್ಪ, ಶಿವಮಲ್ಲಮ್ಮ, ಶಿವಣ್ಣ ಎಂಬುವವರ ಮನೆಗಳಿಗೆ ಬೀಗ ಹಾಕಿ ಹೊರ ಊರಿಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಬೀಗ ಒಡೆದು ಕಳ್ಳತನ ಮಾಡಲಾಗಿದೆ. ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಾಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಹೊಸ ವೈರಸ್ ಭಯ ಶುರುವಾಗಿದೆ. 40 ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಎಂಪಾಕ್ಸ್ ಪ್ರಕರಣ ಪತ್ತೆಯಾಗಿದೆ. ಎನ್ಐವಿ ಲ್ಯಾಬ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಎಂಪಾಕ್ಸ್ ಕನ್ಫರ್ಮ್ ಆಗಿದೆ. ಸೋಂಕಿತ ವ್ಯಕ್ತಿಗೆ ದುಬೈಗೆ ಹೋಗಿ ಬಂದಿದ್ರು ಅಂತೇಳಿ ಹಿಸ್ಟ್ರಿ ಇದೆ, ಟ್ರಾವೆಲ್ ಹಿಸ್ಟ್ರಿ. ಇನ್ನು ಉಡುಪಿ ಆಸ್ಪತ್ರೆಯಲ್ಲಿ ಸೋಂಕಿತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಎಂಪಾಕ್ಸ್ ಅನ್ನ ಅಂತಾರಾಷ್ಟ್ರೀಯ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿದೆ. ಈ ಹಿಂದೆ 2024ರಲ್ಲಿ ಸೆಪ್ಟೆಂಬರ್ನಲ್ಲಿ ಎಂಪಾಕ್ಸ್ ಪ್ರಕರಣ ಪತ್ತೆಯಾಗಿತ್ತು. ಕುಶಾಲನಗರದ ಕೂಡ್ಲೂರು ಗ್ರಾಮದ ಸುತ್ತಮುತ್ತ ಅನಿಲ ಸೋರಿಕೆ ಆಗ್ತಾ ಇದೆ. ಖಾಸಗಿ ಸಿಎನ್ಜಿ ಘಟಕದಿಂದ ಅನಿಲ ಸೋರಿಕೆ ಆಗ್ತಾ ಇದೆ. ಗ್ಯಾಸ್ ಬಂಕ್ನ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ಜನರು ಆತಂಕದಿಂದ ಸಮಯ ಕಳೆಯುವಂತಾಗಿದೆ. ಅನಿಲ ಸೋರಿಕೆಯಿಂದಾಗಿ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಇನ್ನು ಸಿಎನ್ಜಿ ಘಟಕದ ಬಳಿ ಆಗಮಿಸಿದಂತಹ ಸಾರ್ವಜನಿಕರು ಬಂಕ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಥಳಕ್ಕೆ ಕುಶಾಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ, ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಶಾಸಕ ವಿಜಯಾನಂದ ಕಾಶಪ್ಪನವರ ಕ್ಷೇತ್ರದಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿದೆ. 3 ಹಿಟಾಚಿಗಳನ್ನು ಬಳಸಿ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ನಿಡಸನೂರ ಗ್ರಾಮದ ಹಳ್ಳದಲ್ಲಿ ಮರಳು ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಅಕ್ರಮಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ ಅನುಮಾನಗಳಿದೆ. ಪ್ರತಿದಿನ 50ರಿಂದ 60 ಲೋಡ್ ಮರಳು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಆದರೂ ಜನಪ್ರತಿನಿಧಿಗಳು ಕ್ಯಾರೆ ಅಂತ ಹೇಳ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ.
ಚಿತ್ರದುರ್ಗದಲ್ಲಿ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸಿಟಿ ರೌಂಡ್ಸ್ ಹಾಕಿದ್ರು. ಅರಸನಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಫಣೀಂದ್ರಗೆ ಡಿಸಿ ವೆಂಕಟೇಶ್ ಸಾಥ್ ನೀಡಿದ್ದಾರೆ. ಅರಸನಕೆರೆಯ ಅಭಿವೃದ್ಧಿ ಕಾಮಗಾರಿಯ ವೀಕ್ಷಣೆಯನ್ನು ನಡೆಸಿದ್ದಾರೆ. ಕೆರೆ ಅಭಿವೃದ್ಧಿ ಕುರಿತು ನಗರಸಭೆ ಅಧಿಕಾರಿಗಳಿಂದ ಉಪಲೋಕಾಯುಕ್ತರು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಸ್ಥಳದಲ್ಲಿದ್ದ ಸಾರ್ವಜನಿಕರಿಗೆ ಉಪಲೋಕಾಯುಕ್ತರು ಬುದ್ಧಿಮಾತು ಹೇಳಿದ್ದಾರೆ. ಸ್ವಚ್ಛತೆ ಕಾಪಾಡಲು ನಗರಸಭೆ ಅಧಿಕಾರಿಗಳಿಗೆ ಜನರು ಕೂಡ ಸಾಥ್ ಕೊಡಬೇಕು ಅಂತ ಹೇಳಿದ್ರು. ಶರಣಾಗಿರುವ 6 ಮಂದಿ ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಕಸ್ಟಡಿಗೆ ಪಡೆದು 7 ದಿನಗಳ ಕಾಲ ವಿಚಾರಣೆಯನ್ನು ನಡೆಸ್ತಾ ಇದೆ. ವಿಚಾರಣಾ ಅವಧಿ ಮುಗಿದ ಹಿನ್ನೆಲೆ ಇವತ್ತು 6 ಮಂದಿ ನಕ್ಸಲರನ್ನ ಬೆಂಗಳೂರಿನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶರಣಾದ ನಕ್ಸಲ್ ಮುಂಡಗಾರು ಲತಾ, ಸುಂದರಿ, ವನಜಾಕ್ಷಿ, ಜಯಣ್ಣ, ಜೀಶಾ, ವಸಂತ ಅವರನ್ನ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದ ತಂಡ ತನಿಖೆಯನ್ನು ನಡೆಸಿತು. ನಕ್ಸಲರಿಂದ ಹಳೆಯ ಕೇಸ್, ಶಸ್ತ್ರಾಸ್ತ್ರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಕೇರಳ ಪೊಲೀಸರು ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ. ನಿನ್ನೆ ನಡೆದಂತಹ ಅಪಘಾತದಲ್ಲಿ ಮಂತ್ರಾಲಯ ಮಠದ ವಿದ್ಯಾರ್ಥಿಗಳಿದ್ದ ವಾಹನ ಪಲ್ಟಿಯಾಗಿ 4 ಜನ ಸಾವನ್ನಪ್ಪಿದ್ರು. ಈ ಪೈಕಿ ಮಂತ್ರಾಲಯದ ಪಾಠಶಾಲೆಯ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಇನ್ನು ಈ ಕುರಿತಂತೆ ಮಂತ್ರಾಲಯ ಸ್ವಾಮೀಜಿ ಭಾವುಕರಾಗಿ ಮಾತನಾಡಿದ್ದಾರೆ. ನರಹರಿ ತೀರ್ಥರ ಆರಾಧನೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಅವ್ರ ವಾಹನ ಅಪಘಾತವಾಗಿದೆ. ಇಂದಿನ ಕಾರ್ಯಕ್ರಮ ಮಾಡೋ ಮನಸ್ಸಿರಲಿಲ್ಲ. ಆದರೆ ಪೋಷಕರು, ಹಿತೈಷಿಗಳ ಒತ್ತಾಯದ ಮೇರೆಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಗಾಯಗೊಂಡವರಿಗೆ ಪೂರ್ಣವಾದ ಚಿಕಿತ್ಸೆ ಕೊಡಿಸಿ ಮಂತ್ರಾಲಯಕ್ಕೆ ಕಳಿಸಿದ್ದೀವಿ. ಪಾಲಕರಿಗೂ ಮಾಹಿತಿಯನ್ನು ತಿಳಿಸಿದ್ದೀವಿ. ಮೃತ ವಿದ್ಯಾರ್ಥಿಗಳು, ಚಾಲಕನಿಗೂ ಸದ್ಗತಿ ಸಿಗಲಿ ಅಂತ ಸ್ವಾಮೀಜಿ ಪ್ರಾರ್ಥನೆ ಮಾಡಿದ್ದಾರೆ. ಅವನಿಗೆ ಬೇಗ ಆರೋಗ್ಯ ಸುಧಾರಿಸಲಿ, ಗುಣಮುಖನಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪಾಲಕರನ್ನು ಅವರನ್ನು ಕೂಡ ಜೊತೆಯಲ್ಲಿ ಸೇರಿಸಿದಾಗಿದೆ. ಹಂಪಿಯ ತುಂಗಭದ್ರಾ ನದಿಯ ನಡುಗಟ್ಟೆಯಲ್ಲಿ ನರಹರಿ ತೀರ್ಥರ ಆರಾಧನೆ ನಡೀತಾ ಇದೆ. ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ಸ್ವಾಮೀಜಿ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ರಾಯಚೂರು ಬಳಿ ನಡೆದಂತಹ ಅಪಘಾತದಲ್ಲಿ ಮಂತ್ರಾಲಯ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ ಹಿನ್ನೆಲೆ ಸರಳವಾಗಿ ಆರಾಧನಾ ಮಹೋತ್ಸವ ಆಚರಣೆ ಮಾಡಿದ್ದಾರೆ. ಇನ್ನು ನರಹರಿ ತೀರ್ಥರ ಪೂಜಾ ವಿಚಾರದಲ್ಲಿ ವಿವಾದ ಆಯಿತು. 26 ವರ್ಷದಿಂದ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. 26 ವರ್ಷಗಳ ಬಳಿಕ ಧಾರವಾಡದ ಹೈಕೋರ್ಟ್ ಮಂತ್ರಾಲಯ ಮಠಕ್ಕೆ ಪೂಜೆಗೆ ಅವಕಾಶವನ್ನು ನೀಡಿ ಆದೇಶವನ್ನು ಕೊಟ್ಟಿತ್ತು. ಈ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮಂತ್ರಾಲಯ ಸ್ವಾಮೀಜಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದೀಗ ರಾಜಕೀಯದ ಪ್ರಮುಖ ಸುದ್ದಿ. ವಾಣಿವಿಲಾಸ ಜಲಾಶಯ ಕೋಡಿ ಬಿದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಬಾಗಿನ ಸಮರ್ಪಣೆಯನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಣಿವಿಲಾಸ ಸಾಗರದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಮರ್ಪಕ ಮಳೆ, ಭದ್ರಾ ನೀರು ಹರಿಸಿದ ಹಿನ್ನೆಲೆಯಲ್ಲಿ ವಿವಿ ಸಾಗರ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಇವತ್ತು ವಿವಿ ಸಾಗರ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಡ್ಯಾಂ ಬಳಿಯಲ್ಲಿ ಸ್ವಚ್ಛತೆಯನ್ನ ಮಾಡಿ ಸಿಂಗಾರ ಮಾಡಲಾಗಿದ್ದು, ಬ್ಯಾರಿಕೇಡ್ಗೆ ಬಣ್ಣ ಬಳಿದು ಅಲಂಕಾರವನ್ನ ಮಾಡಲಾಗಿದೆ. ಮುಡಾ ಹಗರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಲೋಕಾಯುಕ್ತ ತನಿಖೆ ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದೆ. ಮುಡಾ ಹಗರಣದಲ್ಲಿ ಸಿಎಂ ಹಾಗೂ ಪತ್ನಿ ಪಾರ್ವತಿ ಪಾತ್ರವಿಲ್ಲ ಅಂತ ಕ್ಲೀನ್ ಚೀಟ್ ನೀಡ್ತಾರೆ ಎನ್ನಲಾಗ್ತಾ ಇದೆ. ತನಿಖೆಯಲ್ಲಿ ಸಿಎಂ ಪಾತ್ರ ಕಂಡುಬಂದಿಲ್ಲ. ಎಲ್ಲ ಹಂತದಲ್ಲೂ ಕೂಡ ಅಧಿಕಾರಿಗಳ ಲೋಪ ಕಂಡುಬಂದಿದೆ. ಸಿಎಂ ಆಗಲಿ ಅವರ ಪತ್ನಿ ಆಗಲಿ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಫೈನಲ್ ರಿಪೋರ್ಟ್ ಕೋರ್ಟ್ಗೆ ಹಾಕಲು ಲೋಕಾಧಿಕಾರಿಗಳು ಮುಂದಾಗಿದ್ದಾರೆ. ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಪರಾಜಿತ ಅಭ್ಯರ್ಥಿ ಬಂಗಾರಿ ಹನುಮಂತು ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ ಶ್ರೀರಾಮುಲುಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತರಾಟೆಗೆ ತಗೊಂಡಿದ್ರು. ಸದ್ಯ ಇದರಿಂದ ಕುಪಿತಗೊಂಡ ಶ್ರೀರಾಮುಲು ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಆರ್ಎಸ್ಎಸ್ ನಾಯಕರಿಗೆ ದೂರನ್ನು ಕೊಟ್ಟಿದ್ದಾರೆ. ಫೋನ್ ಕರೆ ಮಾಡಿ ಬಿಎಲ್ ಸಂತೋಷ್ ಹಾಗೂ ಸಂಘದ ಮುಖಂಡರಿಗೆ ಮೌಖಿಕವಾಗಿ ದೂರನ್ನು ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ತಮಗೆ ಅಪಮಾನ ಮಾಡಲಾಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಭೇಟಿಗೂ ಮುಂದಾಗಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆ ನಂತರ ಬಳ್ಳಾರಿ ಬಿಜೆಪಿಯಲ್ಲಿ ಬಿರುಗಾಳಿ ಎದ್ದಿದೆ. ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಶ್ರೀರಾಮುಲುಗೆ ಮುಂದಿನ ಚುನಾವಣೆಗೆ ಕೂಡ್ಲಿಗಿಯಿಂದ ಸ್ಪರ್ಧೆ ಮಾಡುವ ತಯಾರಿ ಮಾಡ್ತಿದ್ದಾರೆ. ರಾಮುಲುಗೆ ಟಕ್ಕರ್ ಕೊಡಲು ಬಂಗಾರಿ ಹನುಮಂತು ತೆರೆಮರೆಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ರಾಮುಲು ಬದಲು ಸ್ಥಳೀಯರ ಬೆಳವಣಿಗೆಗೆ ಟಿಕೆಟ್ ಕೊಡಿಸುವಂತಹ ಬಗ್ಗೆ ಬಂಗಾರಿ ಹನುಮಂತು ಸ್ಥಳೀಯರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತೇಳಿ ಪರಾಜಿತ ಅಭ್ಯರ್ಥಿ ಬಂಗಾರಿ ಹನುಮಂತು ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ ಶ್ರೀರಾಮುಲುಗೆ ರಾಧಾ ಮೋಹನ್ ದಾಸ್ ತರಾಟೆಗೆ ತಗೊಂಡಿದ್ದು
ಇದಕ್ಕೆ ರಾಮುಲು ಕೂಡ ಗರಂ ಆಗಿದ್ದಾರೆ, ಆರ್ಎಸ್ಎಸ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ತನ್ನ ಮೇಲಿರುವಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ರಾಮುಲು ಮುಂದಾಗಿದ್ದಾರೆ. ಹಾಗಾಗಿ ಇವತ್ತು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ ರಾಮುಲು ಅಂತ ಗೊತ್ತಾಗಿದೆ. ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಇನ್ನೊಂದು ಕಡೆ ರಾಮುಲು ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೂ ಕೂಡ ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇವತ್ತಿನ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ತಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಜನಾರ್ದನ ರೆಡ್ಡಿ ಅವರು ಬಂಗಾರಿ ಹನುಮಂತು ಮೂಲಕ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಆರ್ಎಸ್ಎಸ್ ಮುಖಂಡರಿಗೆ ರಾಮುಲು ದೂರು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ರಾಮುಲು ಆರೋಪಗಳಿಗೆ ತಿರುಗೇಟು ನೀಡಲು ಜನಾರ್ದನ ರೆಡ್ಡಿ ರೆಡಿಯಾಗಿದ್ದಾರೆ. 12 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿರುವಂತಹ ಜನಾರ್ದನ ರೆಡ್ಡಿ ಎಲ್ಲ ಆರೋಪಗಳಿಗೆ ತಿರುಗೇಟು ನೀಡ್ತಾರಾ ಅಂತ ಕಾದು ನೋಡಬೇಕಿದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಬೇಗುದಿ ತಲ್ಲಣ ಮೂಡಿಸಿಬಿಟ್ಟಿದೆ. ವಿಜೇಂದ್ರ ಯತ್ನಾಳ್ ಸಮರದ ಬೆನ್ನಲ್ಲೇ ರೆಡ್ಡಿ ರಾಮುಲು ಮಧ್ಯೆ ಭಿನ್ನಮತ ಮೂಡಿದೆ. ಇನ್ನು ಅಸಮಾಧಾನಗೊಂಡಿರುವಂತಹ ರಾಮುಲುಗೆ ರೆಬೆಲ್ ನಾಯಕರು ಗಾಳ ಹಾಕಿದ್ದಾರೆ. ಈಗಾಗಲೇ ರಾಮುಲುಗೆ ಕರೆ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಇದೇ ವೇಳೆ ನಾನು ನಾಳೆ ಸಿಗ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ನಾಳೆ ಎಲ್ಲ ರೆಬೆಲ್ ನಾಯಕರು ರಾಮುಲು ಭೇಟಿ ಆಗಲಿದ್ದಾರೆ ಅಂತ ಮಾಹಿತಿ ಇದೆ. ಅಸಮಾಧಾನಗೊಂಡ ರಾಮುಲು ಅವರನ್ನ ಸಮಾಧಾನಪಡಿಸಿ ತಮ್ಮ ಟೀಮ್ಗೆ ಸೇರಿಸಿಕೊಳ್ಳೋದಕ್ಕೆ ರೆಬೆಲ್ಸ್ ರೆಡಿಯಾಗಿದ್ದಾರಂತೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಎದ್ದಿರುವಂತಹ ಪಕ್ಷದ ಅಧ್ಯಕ್ಷ ಗಾದಿ ಸಂಘರ್ಷ ಈಗ ಜೆಡಿಎಸ್ಗೂ ತಿರುಗಿದೆ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಜಿದ್ದು ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರರನ್ನ ಕೆಳಗಿಳಿಸಲು ರೆಬೆಲ್ಸ್ ಪಣ ತೊಟ್ಟಿದ್ದಾರೆ. ಜೆಡಿಎಸ್ನಲ್ಲೂ ಕೂಡ ಅಧ್ಯಕ್ಷ ಗಾದಿಗೆ ತೆರೆಮರೆಯಲ್ಲೇ ಸಂಘರ್ಷ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಗಾದಿಗೆ ಏರಿಸಲು ದಳಪತಿ ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ. ಕುಮಾರಸ್ವಾಮಿ ನಿರ್ಧಾರಕ್ಕೆ ಜಿಟಿ ದೇವೇಗೌಡ ಕೊತ ಕುದಿಯುತ್ತಿದ್ದಾರೆ. ಪದೇ ಪದೇ ಪಕ್ಷದ ಕೋರ್ ಕಮಿಟಿ ಸಭೆಗಳಿಗೆ ಗೈರಾಗುವ ಮೂಲಕ ತಮ್ಮ ಆಕ್ಷೇಪವನ್ನ ಬಹಿರಂಗಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಕೆಎನ್ ರಾಜಣ್ಣ ಠಕ್ಕರ್ ಕೊಟ್ಟಿದ್ದಾರೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ತುಮುಲ್ ಅಧ್ಯಕ್ಷಗಾದಿಗೆ ಕೊಡಿಸುವಂತ ಡಿಕೆಶಿ ಪ್ರಯತ್ನಕ್ಕೆ ರಾಜಣ್ಣ ಅಡ್ಡಗಾಲು ಹಾಕಿದ್ದಾರೆ. ಡಿಕೆಶಿ ಬಣದ ತುಮಕೂರಿನ ಶಾಸಕರ ಶಿಫಾರಸಿನ ಪತ್ರಕ್ಕೂ ಕೇರ್ ಮಾಡದ ರಾಜಣ್ಣ ಪಾವಗಡ ಶಾಸಕ ವೆಂಕಟೇಶ್ ಅವರನ್ನ ನೇಮಿಸಿ ನಾಮಿನಿ ಸದಸ್ಯ ಮಾಡಿ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಡಾಕ್ಟರ್ ರಂಗನಾಥ್ ನಾಮಿನಿ ಮೆಂಬರ್ ಮಾಡದೇ ಇದ್ರೆ ಚುನಾಯಿತ ನಿರ್ದೇಶಕಿ ಪತ್ನಿ ಭಾರತಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುವಂತೆ ಎಸ್ಆರ್ ವಿಶ್ವನಾಥ್ ಬೇಡಿಕೆ ಇಟ್ಟಿದ್ರು. ಇಬ್ಬರಿಗೂ ಮನ್ನಣೆ ನೀಡದ ರಾಜಣ್ಣ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದು ಡಿಕೆಶಿಗೆ ಟಾಪ್ ಕೊಟ್ಟಿದ್ದಾರೆ. ಕ್ರೈಮ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದ ಸಂಬಂಧ ಇಂದು ಬಂಧಿತ ಆರೋಪಿಗಳನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಜನವರಿ 20ರಂದು ತಮಿಳುನಾಡಿನ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. 3 ದಿನಗಳ ಕಾಲ ಟ್ರಾನ್ಸಿಟ್ ವಾರೆಂಟ್ ಪಡೆದಿದ್ದು ಇಂದು ಮಂಗಳೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲಿದ್ದಾರೆ. ದರೋಡೆಯ ಕಿಂಗ್ ಪಿನ್ ಮುರುಗನ್ ದೇವರ್ ಮತ್ತು ಆತನ ಆಪ್ತ ಸಹಚರ ರಾಜೇಂದ್ರನ್ ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ. ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಮುಂಗಡ ಹಣ ಪಡೆದು ವಂಚನೆ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತನನ್ನ ತಮಿಳುನಾಡು ಮೂಲದ ಬಾಬು ಕೇಶವನ್ ಅಂತ ಗುರುತಿಸಲಾಗಿದೆ. ಕೊಡಗಿನ ಸೋಮವಾರಪೇಟೆಯಲ್ಲಿ ಮಹಿ ಟ್ರೇಡರ್ಸ್ ಎಂಬ ಸಂಸ್ಥೆ ನಡೆಸ್ತಾ ಇದ್ದ ಬಾಬು ಕೇಶವನ್ ಕಡಿಮೆ ಬೆಲೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಡೋ ಸ್ಕೀಮ್ ಅನ್ನ ಮಾಡಿಕೊಂಡಿದ್ದ. ಈ ಮೂಲಕ ಹಣ ಪಾವತಿ ಮಾಡಿಕೊಂಡು ರಾತ್ರೋರಾತ್ರಿ ಬಾಬು ಕೇಶವನ್ ನಾಪತ್ತೆಯಾಗಿದ್ದ. ಸೋಮವಾರಪೇಟೆ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಪುದುಕೋಟ್ಟೈ ಬಳಿಯಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಈ ಕುರಿತಂತೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾದಗಿರಿ ವಡಗೇರ ತಾಲೂಕಿನ ಚಟ್ನಳ್ಳಿ ಕ್ರಾಸ್ ಬಳಿ 4 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಕುರಿ ವ್ಯಾಪಾರಕ್ಕಾಗಿ ತೆಲಂಗಾಣದಿಂದ ಬರ್ತಾ ಇದ್ದಂತಹ ಕಾರು ಅಡ್ಡಗಟ್ಟಿದ 10 ಮಂದಿ ದರೋಡೆಕೋರರು ಸೋಡಾ ಬಾಟಲಿಗಳಿಂದ ಹೊಡೆದು ಬೆದರಿಕೆಯೊಡ್ಡಿ ಜನವರಿ 3ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೃಷ್ಣ, ಯಲ್ಲಪ್ಪ, ಸಿದ್ರಾಮಪ್ಪ ಅರೆಸ್ಟ್ ಆಗಿದ್ದು ಇನ್ನುಳಿದ 7 ಜನರಿಗಾಗಿ ಶೋಧ ಮುಂದುವರೆದಿದೆ. ವಿಜಯಪುರದಲ್ಲಿ ಡಕಾಯಿತರ ಭಯದಿಂದ ಜನರೇ ಪೊಲೀಸ್ ಆಗ್ಬಿಟ್ಟಿದ್ದಾರೆ. ಪೊಲೀಸರಂತೆ ಜನರೇ ಏರಿಯಾದಲ್ಲಿ ನೈಟ್ ಬೀಟ್ ಮಾಡ್ತಾ ಇದ್ದಾರೆ. ವಾರದ ಹಿಂದೆ 5 ಮುಸುಕುಧಾರಿಗಳು ಹಲ್ಲೆ ನಡೆಸಿ ದರೋಡೆಯನ್ನ ಮಾಡಿದ್ರು. ಹೀಗಾಗಿ ಅಲ್ ಅಮೀನ್ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಭಯ ಶುರುವಾಗಿತ್ತು. ಕಳ್ಳರ ಹಾವಳಿಯಿಂದ 8ರಿಂದ 10 ತಂಡ ಮಾಡಿಕೊಂಡು ಜನರೇ ಏರಿಯಾಗಳಲ್ಲಿ ದೊಣ್ಣೆ ಕೋಲು ಹಿಡಿದು ಗಸ್ತು ತಿರುಗ್ತಾ ಇದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹೊತ್ತಲ್ಲೇ ಧಾರವಾಡದಲ್ಲಿ ಪಿಜಿಗಳನ್ನು ಟಾರ್ಗೆಟ್ ಮಾಡಿ ಖದೀಮರು ಕಳ್ಳತನ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಗೆಟಪ್ನಲ್ಲಿ ಬೆನ್ನಿಗೆ ಬ್ಯಾಗ್ ಹಾಕೊಂಡು ಬಂದ ಕಿಲಾಡಿಗಳು ರೂಮ್ನಲ್ಲಿದ್ದ ಮೊಬೈಲ್, ಬ್ಯಾಗ್ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಸಪ್ತಾಪುರ, ಶ್ರೀನಗರದಲ್ಲಿರುವಂತಹ ಪಿಜಿಗಳಲ್ಲಿ ಕೃತ್ಯ ನಡೆದ್ರೂ ಇದುವರೆಗೂ ಖದೀಮರು ಪತ್ತೆಯಾಗಿಲ್ಲ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಯತ್ತಿನ ಸಂಬಳದಲ್ಲಿ ಮೈತುಂಬ ಸಾಲ ಕಳ್ತನದಿಂದ ತೀರಿದ
ಕಷ್ಟ. ಈಗ ಬೆಂಗಳೂರಲ್ಲಿ ಒಂದು ವಿಚಿತ್ರ ಕಳ್ಳ ಇದ್ದಾನೆ. ಖಾಸಗಿ ಕಂಪನಿಯ ಸಂಬಳ ಸಾಕಾಗ್ತಿಲ್ಲ ಅಂತ ಹಸುಗಳನ್ನು ಕದ್ದು ಮಾರಾಟಕ್ಕೆ ವ್ಯಕ್ತಿಯೊಬ್ಬ ಇಳಿದಿದ್ದಾನೆ. ಮಂಡ್ಯ ಮೂಲದ ಸೋಮಶೇಖರ್ ಎಂಬಾತನನ್ನ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಮೃತಹಳ್ಳಿ, ಸಂಪಿಗೆಹಳ್ಳಿ ಸೇರಿದಂತೆ 3 ಠಾಣೆಯಲ್ಲಿ ಹಸು ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಈ ವೇಳೆ ತನಿಖೆ ಕೈಗೆತ್ತಿಕೊಂಡಂತ ಪೊಲೀಸರು ಸೋಮಶೇಖರನ್ನ ಬಂಧಿಸಿದ್ದಾರೆ. ತನ್ನ ಖರ್ಚಿಗೆ ಸಂಬಳ ಸಾಕಾಗದೆ ಹಸುಗಳನ್ನ ಕದ್ದು ತಾನೇ ಮಾಲೀಕ ಎಂಬಂತೆ ಮಾರಾಟವನ್ನ ಈತ ಮಾಡ್ತಾ ಇದ್ದಂತೆ. ಸದ್ಯ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆರೋಪಿಯ ಬಂಧನ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು. ಇದೇ ಶುಕ್ರವಾರ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಈಗಾಗಲೇ 1492 ಪುಟಗಳ ಕೇಸ್ ಫೈಲ್ ಸಲ್ಲಿಕೆಯನ್ನ ಮಾಡಲಾಗಿದೆ. ವಕೀಲ ಅನಿಲ್ ನಿಶಾನಿ ಮುಖಾಂತರ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ, ಕೃತ್ಯಕ್ಕೆ ಸಂಬಂಧಿಸಿದ ಪಂಚನಾಮ ವರದಿಗಳು ಸೇರಿದಂತೆ ಹಲವು ಅಂಶಗಳನ್ನು ಪೊಲೀಸರು ಕಡತದ ಮೂಲಕ ಸಲ್ಲಿಸಿದ್ದಾರೆ. ಇಂದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ನಾಯಕ, ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನ. ಅವರ ಜಯಂತಿಯನ್ನು ದೇಶದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಪ್ರಧಾನಿ ಮೋದಿ, ಇವತ್ತು ಪರಾಕ್ರಮ ದಿನವಾಗಿದೆ. ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಕೊಡುಗೆ ನೀಡಿದ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ಸಲ್ಲಿಸ್ತೀನಿ ಅಂತ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಡಿಯೋ ಹರಿಬಿಟ್ಟು ಸ್ಮರಿಸಿದ್ದಾರೆ. ಆಫ್ರಿಕಾ ಖಂಡದ ಕೀನ್ಯಾದಿಂದ ಭಾರತಕ್ಕೆ ಈ ವರ್ಷ ಮತ್ತೆ 20 ಚೀತಾಗಳ ಆಗಮನವಾಗಲಿದೆ. ಭಾರತದಲ್ಲಿ ಚೀತಾಗಳ ಸಂತತಿ ಬೆಳೆಸುವಂತ ನಿಟ್ಟಿನಲ್ಲಿ ಚೀತಾಗಳನ್ನು ಕರೆತರಲಾಗ್ತಾ ಇದೆ. ಫೆಬ್ರವರಿ 25ರಿಂದ ಸೆಪ್ಟೆಂಬರ್ 25ರ ಅವಧಿಯಲ್ಲಿ ಮಧ್ಯಪ್ರದೇಶದ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯದಲ್ಲಿ ಕ್ವಾರಂಟೈನ್ ಮಾಡಲಾಗುತ್ತೆ. ಹಿಂದೆ ನಮೀಬಿಯಾ, ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ತರಲಾಗಿತ್ತು. ಇದೀಗ 3ನೇ ಕಂತಿನಲ್ಲಿ ಚೀತಾ ಬರ್ತಾ ಇದೆ. ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಏರಲು 13 ಲಕ್ಷ ಶುಲ್ಕವನ್ನ ನೇಪಾಳ ವಿಧಿಸಿದೆ. ದಶಕದ ಬಳಿಕ ಶುಲ್ಕವನ್ನ ಏರಿಕೆ ಮಾಡಿರುವ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮೊದಲು ಪರ್ವತವನ್ನ ಏರಲು 9 ಲಕ್ಷ ರೂಪಾಯಿ ಇತ್ತು. ಈಗ 13 ಲಕ್ಷಕ್ಕೆ ಏರಿಕೆಯಾಗಿದೆ. ಪರ್ವತ ಏರುವ ಅನುಮತಿ ಶುಲ್ಕ ಹಾಗೂ ವಿದೇಶಿ ಪರ್ವತಾರೋಹಿಗಳು ಮಾಡುವಂತಹ ಖರ್ಚು ನೇಪಾಳಕ್ಕೆ ಆದಾಯದ ಮೂಲವಾಗಿದೆ. ಹೀಗಾಗಿ ಅಲ್ಲಿನ ಪ್ರವಾಸೋದ್ಯಮ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ. ಗಣರಾಜ್ಯೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಭಾರತ ಗಡಿಯಲ್ಲಿ ಈಗಾಗಲೇ ಭದ್ರತೆಯನ್ನ ಒದಗಿಸಲಾಗಿದ್ದು, ದೆಹಲಿಯಲ್ಲಿಯೂ ಹದ್ದಿನ ಕಣ್ಣನ್ನ ಇಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಪರೇಡ್ ರಿಹರ್ಸಲ್ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಲಾಗಿದೆ. ಮಿಂಟೋ ರಸ್ತೆಯಲ್ಲಿ ಪೊಲೀಸರು, ಸೇನಾ ಸಿಬ್ಬಂದಿ ಬರುವಂತಹ ವಾಹನಗಳ ತಪಾಸಣೆ ನಡೆಸಲಾಯಿತು. ತಮಿಳುನಾಡಿನಲ್ಲಿ ಮನೆ ಬಳಿ ನಿಲ್ಲಿಸಿದ ಬೈಕ್ಗಳನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಕದ್ದೊಯ್ದಿದ್ದಾನೆ. ಇನ್ನು ಕೊಯಮತ್ತೂರು ಜಿಲ್ಲೆ ಮೆಟ್ಟುಪಾಳ್ಯಂನ ಪ್ರದೇಶದಲ್ಲಿ ಘಟನೆ ನಡೆದಿದೆ. ರಮೇಶ್ ತನ್ನ ದ್ವಿಚಕ್ರ ವಾಹನವನ್ನು ಮನೆ ಮುಂದೆ ನಿಲ್ಲಿಸಿದ್ರು. ಈ ವೇಳೆ ಏಕಾಏಕಿ ಬಂದ ಕಿಲಾಡಿ ಬೈಕ್ ಎಗರಿಸಿದ್ದಾರೆ. ಖದೀಮ ಈ ಕೃತ್ಯವನ್ನು ಎಸಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆತ ಅಂಗಡಿಯ ಶಟರ್ ಮುರಿದು 7,000 ರೂಪಾಯಿ ನಗದುವನ್ನು ಕೂಡ ಕದ್ದೊಯ್ದಿದ್ದಾನೆ. ಈ ಸಂಬಂಧ ಮಾಲೀಕ ರಮೇಶ್ ದೂರು ನೀಡಿದ್ದು, ಕರಮಡೈ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಚಂದ್ರಬಾಬು ನಾಯ್ಡು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ನಾಯ್ಡು, ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಬ್ರ್ಯಾಂಡ್ ಬಲಗೊಂಡಿದೆ. ಭಾರತವು ಜಾಗತಿಕ ಸಮುದಾಯ, ಜಾಗತಿಕ ಹೂಡಿಕೆದಾರರು ಮತ್ತು ಎಲ್ಲಾ ದೇಶಗಳಿಂದ ಚೆನ್ನಾಗಿ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ದಕ್ಷಿಣ ರಾಜ್ಯದಲ್ಲಿ ಆರೋಗ್ಯ, ನಾವೀನ್ಯತೆ ಮತ್ತು ರೋಗ ನಿರ್ಣಯಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸುವ ಕುರಿತಂತೆ ಇಬ್ಬರು ಚರ್ಚೆಯನ್ನು ಮಾಡಿದ್ದಾರೆ. ಪುಣೆಯಲ್ಲಿ ಪಾರ್ಕಿಂಗ್ ವೇಳೆ ಎಡವಟ್ಟೊಂದು ಸಂಭವಿಸಿದೆ. ಚಾಲಕನ ಅಜಾಗರೂಕತೆಯಿಂದಾಗಿ ಪಾರ್ಕಿಂಗ್ ಪ್ರದೇಶದಿಂದ ಕಾರ್ ಕೆಳಕ್ಕುರುಳಿದೆ. ಚಾಲಕ ಆಕಸ್ಮಿಕವಾಗಿ ರಿವರ್ಸ್ ಗೇರ್ ಚಲಾಯಿಸಿದಾಗ ನಿಯಂತ್ರಣ ತಪ್ಪಿದ ಕಾರು ತಡೆಗೋಡೆಗೆ ಬಡಿದು ಸೀದಾ ಕೆಳಗೆ ಬಿದ್ದಿದೆ. ಈ ವೇಳೆ ಜೋರಾಗಿ ಸದ್ದು ಕೇಳಿ ಬಂದಿದ್ದು ಸುತ್ತಮುತ್ತಲಿದ್ದ ಜನ ಸ್ಥಳಕ್ಕೆ ಓಡಿ ಬಂದಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಟ್ಟಡ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಎದ್ದಿದೆ. ಗೋಡೆ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಹಲವರು ಮಾತನಾಡ್ತಿದ್ದಾರೆ. ಒಡಿಶಾದ ರೂರ್ಕೆಲಾದ ಸ್ಟೀಲ್ ಸಿಟಿಯಲ್ಲಿ ಅಯೋಧ್ಯ ರಾಮ ಮಂದಿರದ ಸ್ಥಾಪನಾ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಿಶೇಷ ಅಂದರೆ 120 ಕ್ವಿಂಟಲ್ ತೂಕದ ಲಡ್ಡು ಎಲ್ಲರ ಗಮನ ಸೆಳೆಯಿತು. ಈ ದೊಡ್ಡ ಲಡ್ಡು ತಯಾರು ಮಾಡೋಕ್ಕೆ 9 ಟನ್ ಬೇಳೆ ಹಿಟ್ಟು, 9 ಟನ್ ಸಕ್ಕರೆ ಮತ್ತು 7 ಕ್ವಿಂಟಲ್ ತುಪ್ಪವನ್ನು ಬಳಕೆ ಮಾಡಲಾಗಿದೆಯಂತೆ. 25 ಸಿಹಿ ತಿಂಡಿ ತಯಾರಕರು ಈ ಲಡ್ಡು ತಯಾರಿಸಲು ಬರೋಬ್ಬರಿ 15 ದಿನ ತಗೊಂಡಿದ್ದಾರಂತೆ. ರೂರ್ಕೆಲಾ ನಗರದಲ್ಲಿ ಸುಮಾರು 30 ಕಿಲೋಮೀಟರ್ನಷ್ಟು ಕಂಟೈನರ್ ಮೂಲಕ ಲಡ್ಡು ಹಾಗೂ ರಾಮದೇವರ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು. ಕ್ರೀಡಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ.
ದೇಸಿ ಕ್ರಿಕೆಟ್ಗೆ ಪ್ರಾಮುಖ್ಯತೆ ನೀಡಬೇಕು ಅಂತ ಬಿಸಿಸಿಐ ತಾಕೀತು ನೀಡಿರುವ ಬೆನ್ನಲ್ಲೇ ಭಾರತದ ಕ್ರೀಡಾಪಟುಗಳು ರಣಜಿಯಲ್ಲಿ ಆಡಲು ಮುಂದಾಗಿದ್ದಾರೆ. 2024-25ನೇ ಸಾಲಿನ ರಣಜಿ ಪಂದ್ಯದಲ್ಲಿ ಘಟಾನುಘಟಿ ಆಟಗಾರರು ಕಣಕ್ಕಿಳಿಯಲಿದ್ದಾರೆ. ಮುಂಬೈ ಪರ ರೋಹಿತ್ ಶರ್ಮಾ, ಸೌರಾಷ್ಟ್ರ ಪರ ರವೀಂದ್ರ ಜಡೇಜಾ, ದಿಲ್ಲಿ ಪರ ರಿಷಬ್ ಪಂತ್, ಪಂಜಾಬ್ ಪರ ಶುಭ್ಮನ್ ಗಿಲ್, ದೆಹಲಿ ಪರ ವಿರಾಟ್ ಕೊಹ್ಲಿ ಸೇರಿದಂತೆ ಅನೇಕ ತಾರಾ ಆಟಗಾರರು ಈ ಬಾರಿ ರಣಜಿಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಕೌಲಾಲಂಪುರನಲ್ಲಿ ನಡೆಯುತ್ತಿರುವಂತಹ ಅಂಡರ್-19 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಇವತ್ತು ಭಾರತಕ್ಕೆ ಶ್ರೀಲಂಕಾ ತಂಡ ಎದುರಾಳಿಯಾಗಲಿದೆ. ಇವತ್ತು ಗ್ರೂಪ್ ಹಂತದ ಕೊನೆ ಪಂದ್ಯ ನಡೆಯಲಿದೆ. ಈಗಾಗಲೇ ಆಡಿರುವಂತಹ 2 ಪಂದ್ಯಗಳಲ್ಲಿ 2 ತಂಡಗಳು 2 ಪಂದ್ಯಗಳನ್ನು ಗೆದ್ದಿದೆ. ಇವತ್ತು ನಡೆಯುವಂತಹ ಪಂದ್ಯ ಗುಂಪು ಹಂತದಲ್ಲಿ ಅಗ್ರಸ್ಥಾನ ಪಡೆಯುವಂತಹ ತಂಡ ಯಾವುದು ಅಂತ ನಿರ್ಧಾರ ಮಾಡುತ್ತೆ. ಗ್ರೂಪ್ ಹಂತದ ಪಂದ್ಯದ ಅಂಕಗಳು ಸೂಪರ್ 6ನಲ್ಲಿ ಪರಿಗಣನೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ 2 ತಂಡಗಳು ಇವತ್ತಿನ ಪಂದ್ಯವನ್ನು ಲಘುವಾಗಿ ಪರಿಗಣಿಸೋ ಹಾಗಿಲ್ಲ. ವೇಗಿ ಮೊಹಮ್ಮದ್ ಶಮಿ ಟೀಂ ಇಂಡಿಯಾಗೆ ವಾಪಸ್ಸಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಸರಣಿ ಶಮಿಯನ್ನ ಆಯ್ಕೆ ಮಾಡ್ತಿದ್ದಂತೆ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ. ಆದರೆ ನಿನ್ನೆಯ ಪಂದ್ಯದಲ್ಲಿ ಶಮಿ ಆಡಿರಲಿಲ್ಲ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಶಮಿ ಆಡುವಂತಹ ಬಳಗದಲ್ಲಿಲ್ಲ ಅಂತ ಹೇಳ್ತಿದ್ದಂತೆ ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ದಾರೆ. ಇನ್ನು ಶಮಿ ಯಾಕೆ ಆಡ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆಯೂ ಕೂಡ ಸೂರ್ಯಕುಮಾರ್ ಸ್ಪಷ್ಟನೆಯನ್ನ ನೀಡಲಿಲ್ಲ. ಶಮಿ ಪೂರ್ಣವಾಗಿ ಫಿಟ್ ಆಗಿದ್ದಾರೋ ಇಲ್ಲವೋ ಅನ್ನುವ ಅನುಮಾನ ಮೂಡಿದ್ದು ಬಿಸಿಸಿಐ ಕೂಡ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡಿಲ್ಲ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟಿ20 ಮೊದಲ ಸರಣಿ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ತಂಡ ಹೊಡೆದಂತ ಇಂಗ್ಲೆಂಡ್ 10 ವಿಕೆಟ್ ನಷ್ಟಕ್ಕೆ 132 ರನ್ ಗಳಿಸಿತು. ಅಲ್ಪ ಮೊತ್ತದ ಗುರಿಯನ್ನು ಬೆನ್ನತ್ತಿದ ಭಾರತ ಕೇವಲ 12.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿ 7 ವಿಕೆಟ್ಗಳ ಜಯವನ್ನು ಗಳಿಸಿ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯನ್ನು ಸಾಧಿಸಿತು. ಟೀಂ ಇಂಡಿಯಾ ಪರವಾಗಿ ಅಭಿಷೇಕ್ ಶರ್ಮಾ 79 ರನ್ ಸಿಡಿಸಿ ಮಿಂಚಿದರು. ಸಿನಿಮಾ ಸುದ್ದಿಗಳನ್ನು ನೋಡೋಣ. ರಾಜ್ಯ ಸರ್ಕಾರದಿಂದ ಕೊಡುವ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಗೆ 2019ರ ಸಾಲಿನ ಚಿತ್ರಗಳನ್ನು ಘೋಷಣೆ ಮಾಡಲಾಗಿದೆ. ಪೈಲ್ವಾನ್ ಚಿತ್ರದ ನಟನೆಗಾಗಿ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆಯಾಗಿದೆ. ಪಿ ಶೇಷಾದ್ರಿ ನಿರ್ದೇಶನದ ಮೋಹನದಾಸ ಸಿನಿಮಾ ಟಾಪ್ 1 ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇನ್ನು ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಲವ್ ಮಾಕ್ಟೈಲ್ 2ನೇ ಅತ್ಯುತ್ತಮ ಚಿತ್ರ ಹಾಗೂ ವೈ ಶ್ರೀನಿವಾಸ್ ನಿರ್ದೇಶನದ ಆರ್ಗ್ಯೂಮ್ 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಕ್ಯಾನ್ಸರ್ ಸರ್ಜರಿಗಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ರು. ಸದ್ಯ ಅಮೆರಿಕಾದಲ್ಲಿ ಸರ್ಜರಿ ಯಶಸ್ವಿಯಾಗಿದೆ. 1 ತಿಂಗಳ ಬಳಿಕ ಶಿವರಾಜ್ ಕುಮಾರ್ ನಾಳೆ ರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 1 ತಿಂಗಳ ಬಳಿಕ ಬೆಂಗಳೂರಿಗೆ ಬರ್ತಿರುವಂತಹ ಶಿವರಾಜ್ ಕುಮಾರ್ ಅವರ ಸ್ವಾಗತಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಮೆರಿಕಾದಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿಗಳು ಶುಭಾಶಯ ಕೋರಿದ್ದಾರೆ.